ಶಕ್ತಿ ನಿಗಮವನ್ನು ಏನು ಟಾಟಾ ಕಂಪನಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕಾರ್ಪೊರೇಟರ್ ವಲಯಕ್ಕೆ ಕೊಡಲು ಹೊರಟಿದೆ. ಅದರ ಮಾಧ್ಯಮದ ಮುಖಾಂತರ ವಿಚಾರವನ್ನು ತಿಳಿಸಲು ಮತ್ತು ಸರ್ಕಾರದ ವಿರುದ್ಧ ಆಕ್ಷೇಪಣೆಯನ್ನು ಸಲ್ಲಿಸಲು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯ ಅಧ್ಯಕ್ಷರು ಆದಂತಹ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಭಾಸ್ಕರ್ ಅವರಿದ್ದಾರೆ ಹಾಗೂ ಗುಂಡ್ಲುಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ ಆಲೂರು ಜಯಂತ್ ಅವರು, ಅದೇ ರೀತಿ ಕೊಳ್ಳೇಗಾಲ ತಾಲೂಕು ಸತ್ಯಗಾಲ ಗ್ರಾಮ ಘಟಕದ ಕಾರ್ಯದರ್ಶಿಯಾದಂತಹ ಕುಟ್ಟೇಗೌಡ ಇದ್ದಾರೆ. ಇದೇ ಸಂದರ್ಭದಲ್ಲಿ ಆ ಸೇವೆಗಳನ್ನು ಒದಗಿಸತಕ್ಕಂಥ ಖಾಸಗಿ ಸೇವಾ ಪೂರೈಕೆದಾರರು ಲಾಭವನ್ನು ಗಳಿಸ್ತಾ ಇದ್ದಾರೆ. ಇದರ ಅರ್ಥ ಏನು? ಸಾರ್ವಜನಿಕ ಆಡಳಿತದಲ್ಲಿ ಸಿಗ್ತಕ್ಕಂಥ ಮೂಲ ಸೌಕರ್ಯಗಳನ್ನು ಉಪಯೋಗಿಸಿಕೊಂಡು ಖಾಸಗಿಯವರು ಲಾಭ ಮಾಡ್ತಾ ಇದ್ದಾರೆ. ಅದರ ಉದ್ದೇಶ ಯಾರಿಗೆ ಲಾಭ ಆಗ್ತಾ ಇದೆ ಮತ್ತು ಯಾರಿಗೆ ನಷ್ಟ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದೇ ಒಂದು ಮೂಲ ಸೌಕರ್ಯಗಳು ಜನಹಿತಾಸಕ್ತಿಗಾಗಿ ಜನರ ತೆರಿಗೆ ಹಣದಿಂದ ರೂಪಿತ ಆಗಿರುತ್ತದೆ. ಅದನ್ನು ಕಾಲಾನಂತರ ಖಾಸಗಿಯವರು ಕೊಡೋದ್ರ ಮೂಲಕ ಅದನ್ನು ಬಾಡಿಗೆ ಅಂತ ಹೇಳ್ಬೋದು ಅಥವಾ ಗುತ್ತಿಗೆ ಅಂತ ಹೇಳ್ಬೋದು, ಯಾವುದೋ ಒಂದು ಹೆಸರು ಕೊಟ್ಟು ಅದರ ಹೆಚ್ಚಿನ ಹೊರೆಯನ್ನು ಗ್ರಾಹಕರ ಮೇಲೆ ಮತ್ತು ಈ ದೇಶದ ನಾಗರಿಕರ ಮೇಲೆ ಹಾಕಿ ಖಾಸಗಿ ಕಂಪನಿಗಳು ಲಾಭ ಮಾಡಿಕೊಡ್ತಕ್ಕಂಥ ಈ ಒಂದು ಹುನ್ನಾರವನ್ನು ಬಹಳ ಇನ್ನೂ ಕೂಡ ರೈತ ಸಂಘ ವಿರೋಧಿಸ್ತಾ ಇದೆ. ಏನು ಡೆಕ್ಕನ್ ಪ್ರಸ್ತಾವ ಮತ್ತು ಗ್ಯಾಟ್ ಒಪ್ಪಂದ ಆಗುವಾಗಲೂ ಕೂಡ ರೈತ ಸಂಘ ದೇಶಾದ್ಯಂತ ದೊಡ್ಡ ಚಳವಳಿ ಮಾಡಿ ಅದರ ವಿರೋಧವನ್ನು ವ್ಯಕ್ತಪಡಿಸಿತು. ಆದಾಗ್ಯೂ ಕೂಡ ಸರ್ಕಾರಗಳು ಒಂದು ಜಾಗತೀಕರಣವನ್ನು ಪ್ರಾರಂಭಿಸೋದ್ರಿಂದ ಇವತ್ತು ಈ ಖಾಸಗಿ ವಲಯ ಇವತ್ತು ನಮ್ಮ ಜನಸಾಮಾನ್ಯರ ಬದುಕನ್ನು ದುಸ್ಥಿರಗೊಳಿಸ್ತಾರೆ. ಇತ್ತೀಚೆಗೆ ವಿದ್ಯುತ್ ಕ್ಷೇತ್ರಕ್ಕೂ ಕೂಡ ವಿಶೇಷವಾಗಿ ಕರ್ನಾಟಕದಲ್ಲಿ 19 ಜಿಲ್ಲೆಗಳ ವಿದ್ಯುತ್ ವಿತರಣೆ ಸ್ವಾಮ್ಯವನ್ನು ಅಥವಾ ಸನ್ನದ್ಧ ಲೈಸೆನ್ಸನ್ನು ಕೇಳಿ ಟಾಟಾ ಕಂಪನಿಯವರು ಈಗಾಗಲೇ ಅರ್ಜಿಯನ್ನು ಹಾಕಿದ್ದಾರೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ. ವಿದ್ಯುತ್ ನಿಯಂತ್ರಣ ಆಯೋಗ ಈ ತಿಂಗಳು 23ಕ್ಕೆ ಸಾರ್ವಜನಿಕರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿದರು. ಇದಕ್ಕೆ ಕೊಡೋದ್ರ ಬಗ್ಗೆ ನಿಮ್ಮದು ಏನಾದರೂ ತಕರಾರಿದೆ ಅಂತ ಕೇಳಿದ್ದಾರೆ. ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಜನರು ಮತ್ತು ಕೃಷಿಯನ್ನು ಮಾಡ್ತಕ್ಕಂಥ ರೈತರು ಯಾರೂ ಕೂಡ ಈ ಒಂದು ಖಾಸಗೀಕರಣವನ್ನು ಒಪ್ಪೋದಿಲ್ಲ. ಇದಕ್ಕೆ ಖಂಡಿತ ನಮ್ಮೆಲ್ಲರ ಆಕ್ಷೇಪಣೆ ಇದೆ. ಅದನ್ನು ಸಲ್ಲಿಸಬೇಕಾಗಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ನಾವು ಸಲ್ಲಿಸಬೇಕಾಗಿದೆ. ಆದ್ದರಿಂದ ಎಲ್ಲ IPC ಬಳಕೆದಾರರು, ರೈತರು ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ವಿದ್ಯುತ್ ಗ್ರಾಹಕರು ಕೂಡ ಈ ಒಂದು ಆಕ್ಷೇಪಣೆಯನ್ನು ನಾವು ನಿಗದಿತ ಕಾಲಾವಧಿಯಲ್ಲಿ ಸಲ್ಲಿಸಬೇಕು. ಅದಕ್ಕಾಗಿ ನಾವು 18ನೇ ತಾರೀಕು ಆಯಾ ಜಿಲ್ಲಾ ಕಚೇರಿಗಳ ಮುಂದೆ ಮತ್ತು ತಾಲೂಕು ಕಚೇರಿಗಳ ಮುಂದೆ ಒಂದು ಪ್ರತಿಭಟನೆಯ ಮೂಲಕ ನಾವು ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಅಭಿಯಾನವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೀವಿ. ನಿನ್ನೆ ಇಡೀ ರಾಜ್ಯದ ಒಂದು ವಿದ್ಯುತ್ ವಿತರಣಾ ಇಂಜಿನಿಯರ್ಗಳು ಮತ್ತು ರೈತ ಸಂಘಟನೆಗಳು ಮತ್ತು ಇವತ್ತು ಈ ಮನವಿಯನ್ನು ನಾವು ಇಡೀ ರೈತ ಸಮುದಾಯಕ್ಕೆ ಮತ್ತು ಗ್ರಾಮಾಂತರ ಪ್ರದೇಶದ ವಿದ್ಯುತ್ ಗ್ರಾಹಕರಿಗೆ ನೀಡ್ತಾ ಇದ್ದೀವಿ. ತಾವೆಲ್ಲರೂ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಮತ್ತು ಭಾರತದ ಆಹಾರ ಸಾರ್ವಭೌಮತೆಯನ್ನು ಮತ್ತು ಗ್ರಾಹಕರ ಹಕ್ಕನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತೇಳಿ ಮಾಧ್ಯಮಗಳ ಮೂಲಕ ಕರೆ ಕೊಡ್ತಾ ಇದ್ದೀವಿ.